ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಗೋಲ್ಡ್ ಟ್ರೇಡ್ ಆಲ್ರೆಡಿ ನಂದೊಂದು ಸ್ಟಾಪ್ ಲಾಸ್ ಆಗಿತ್ತು. ಏನಪ್ಪ ಲಾಜಿಕ್ ಅಂತಂದರೆ, ಇವತ್ತು 1 ಮಿನಿಟ್ ಇದು ಗೋಲ್ಡ್ ಚಾರ್ಟ್ ಆಗಿರ್ತೈತೆ 15 ಮಿನಿಟ್ಸ್ದು. ನನಗೆ 1 ಅವರ್ ಟೈಮ್ ಫ್ರೇಮ್ ಒಳಗಡೆ ನನಗೆ ಮಾರ್ಕೆಟ್ ಒಂದು ಈ ಥರ ಪ್ಯಾಟರ್ನ್ಸ್ ಕೊಟ್ಟಿತ್ತು. ಈ ಪ್ಯಾಟರ್ನ್ ಒಳಗಡೆ ಬ್ರೇಕೌಟ್ ನನಗೆ ಅಪ್ರಾಕ್ಸಿಮೇಟ್ ರಾತ್ರಿ 1 ಗಂಟೆ ಹೆಂಗೆ ಸಿಕ್ಕಿತ್ತು. ನಾನು ಬೆಳಗ್ಗೆ ಒಂದು 6:30 ಹೆಂಗೆ ನೋಡಿದಾಗ ನನಗೆ ಇಲ್ಲಿ ರೀಟೆಸ್ಟ್ ಬೇಕಿತ್ತು. ಆ್ಯಕ್ಚುಲಿ ರೀಟೆಸ್ಟ್ ಸಿಕ್ಕಿಲ್ಲ. ಸೊ ಮಾರ್ಕೆಟ್ ಹಂಗೆ ಇಲ್ಲಿವರೆಗೂ ಬಂದುಬಿಡ್ತು. ಆ ಲೆವೆಲಿಗೆ ಒಂದು ಆರ್ಡರ್ ಬ್ಲಾಕ್ ಇತ್ತು 30 ಮಿನಿಟ್ಸ್ ಒಳಗಡೆ. ನಾನು ಅಲ್ಲಿಂದ ಮಾರ್ಕೆಟು ಫಾಲ್ ಆಗ್ಬೋದು ಅಂತ ಈ ರಿಜೆಕ್ಷನಿಗೆ ಇಲ್ಲಿ 15 ಮಿನಿಟ್ಸ್ ಕ್ಯಾಂಡಲ್ ರಿಜೆಕ್ಟ್ ಆಗಿ ಬಿಗ್ ಎಂಗಲ್ಫಿಂಗ್ ಕ್ಯಾಂಡಲ್ ಕೊಟ್ಟಿರೋದು. ಸೊ ನಾನು ಇಲ್ಲೊಂದು ಶಾರ್ಟ್ ಟ್ರೇಡ್ ತೊಗೊಂಡೆ, ಬಟ್ ಅದು ಶಾರ್ಟ್ ಟ್ರೇಡ್ ಬಂದು SL ಆಗೋಯಿತು. ಸೊ ಈ ಚಾರ್ಟ್ ಬಿಟ್ಬಿಟ್ಟು ನೆಕ್ಸ್ಟ್ ನಾನು BTC ಓಪನ್ ಮಾಡಿದೆ. BTC ಒಳಗಡೆ ಅರೌಂಡ್ ನಾನು ನೋಡಿದಾಗ ಮಾರ್ಕೆಟು ಈ ಲೆವೆಲೆಲ್ಲ ಇತ್ತು. ಒಂದು 5:30-6 ಗಂಟೆ ಹಂಗೆ ನೋಡಿದ್ದೆ. ಈ ಲೆವೆಲ್ ಒಳಗಡೆ ಏನೇ ಇತ್ತು. ಆ ಲೆವೆಲಿಗೆ ಏನಂತಂದರೆ ನನಗೊಂದು ಇಲ್ಲೊಂದು ಬೇಸ್ ಸಪೋರ್ಟ್ ಸಿಕ್ಕಿತ್ತು. ಅಂದರೆ ಈ ಝೋನ್ ಒಳಗಡೆ ನಂಬರ್ ಆಫ್ ಬೈಯಿಂಗ್ ಆರ್ಡರ್ಸ್ ಎಕ್ಸಿಕ್ಯೂಟ್ ಆಗಿದ್ದವು. ನೆಕ್ಸ್ಟ್ ಇಲ್ಲೂ ಕೂಡ ನಂಬರ್ ಆಫ್ ಆರ್ಡರ್ಸ್ ಎಕ್ಸಿಕ್ಯೂಟ್ ಆಗಿದ್ದವು, ಬೈಯಿಂಗ್ ಆರ್ಡರ್ಸ್. ಇಲ್ಲೂ ಕೂಡ ನಂಬರ್ ಆಫ್ ಬೈಯಿಂಗ್ ಆರ್ಡರ್ಸ್ ಎಕ್ಸಿಕ್ಯೂಟ್ ಆಗಿದ್ದವು. ನೆಕ್ಸ್ಟ್ ಇಲ್ಲೂ ಕೂಡ ಬೈಯಿಂಗ್ ನಂಬರ್ ಆಫ್ ಆರ್ಡರ್ಸು ಎಕ್ಸಿಕ್ಯೂಟ್ ಆಗಿದ್ದವು. ಆಮೇಲೆ ಬೆಳಗ್ಗೆ ಒಂದು ಎಷ್ಟು ಗಂಟೆ ಇದು ಅಪ್ರಾಕ್ಸಿಮೇಟ್ ರಾತ್ರಿ 3:30 ಹಂಗೆ ಬ್ರೇಕ್ ಡೌನ್ ಆಯಿತು ಮಾರ್ಕೆಟು. ಅಂದರೆ ಎಲ್ಲ ಬಯರ್ಸ್ದು ಸ್ಟಾಪ್ ಲಾಸ್ ಇಲ್ಲಿ ಹಂಟ್ ಆಯಿತು. ಈ ಝೋನ್ ಒಳಗಡೆ ಎಲ್ಲ ಬಯರ್ಸು ಸ್ಟಾಪ್ ಲಾಸ್ ಹಂಟ್ ಆಯಿತು. ನೆಕ್ಸ್ಟ್ ಇಲ್ಲಿ ಪ್ರಾಫಿಟ್ ಬುಕಿಂಗ್ ನಡೀತು. ಸೊ ನಾನು ಇಲ್ಲೊಂದು ರೀಟೆಸ್ಟ್ ಆದಮೇಲೆ ಎಂಟ್ರಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕಪ್ಪ ಎಂಟ್ರಿ ಈ ಕ್ಯಾಂಡಲಿಗೆ ತೊಗೊಂಡ್ರಿ, ಇಲ್ಲೇ ತೊಗೋಬೋಯ್ತಲ್ಲ ಅಂತ ಒಬ್ರು ಯಾರೋ ಕೇಳಿದರು. ಆ ಎಂಟ್ರಿ ಇಲ್ಲಿ ಯಾಕೆ ತೊಗೊಂಡಿಲ್ಲ ಅಂದರೆ, ನನಗೆ ಇಲ್ಲೊಂದು ಕ್ಲೀನ್ ಎಂಗುಲ್ಫಿಂಗ್ ಕ್ಯಾಂಡಲ್ ಬೇಕಿತ್ತು. ಇಲ್ಲೊಂದು ಸಿಕ್ಕಿತ್ತು, ಇಲ್ಲಿ ಎಂಟ್ರಿ ಮಾಡ್ಬೋದಾಗಿತ್ತು. ಬಟ್ ನಾನು ನೋಡಿದಾಗ ಆಲ್ರೆಡಿ ಮಾರ್ಕೆಟ್ ಈ ಲೆವೆಲ್ ಇತ್ತು. ಸೊ ನಾನು ಎಂಟ್ರಿ ಇಲ್ಲಿ ತೊಗೊಂಡೆ. ರಿಸ್ಕ್ ರಿವಾರ್ಡ್ ಅರೌಂಡ್ ಆಗಿ ಒಂದು 1:3.32 ಇತ್ತು. ಸೊ ಟ್ರೇಡ್ ತೊಗೊಂಡೆ. ನೋಡುವ, ಮಾರ್ನಿಂಗ್ ಟ್ರೇಡ್ ತೊಗೊಂಡಿರ್ತಿದ್ದು ಅರೌಂಡ್ ಒಂದು 6:40 ಹಾಗೆ. ಇವಾಗ ಆಲ್ರೆಡಿ ಟೈಮ್ 11:10 ಆಯಿತು. ಇನ್ನಾದರೂ ಟಾರ್ಗೆಟ್ ರೀಚ್ ಆಗಿಲ್ಲ. ಆಲ್ಮೋಸ್ಟ್ 70% ರೀಚ್ ಆಗಿತ್ತು. ಸ್ಟಿಲ್ ಒಂದು ಪುಲ್ ಬ್ಯಾಕಿಗೆ ಮಾರ್ಕೆಟು ರಿಟರ್ನ್ ಆಗಿದೆ. ನೋಡೋಣ ಏನಾಗುತ್ತಾ ಅಂತ. ನಾನು ಇದೇ ಥರ ನಿಮಗೆ ಹೊಸ ಹೊಸ ಕಂಟೆಂಟ್ಗಳನ್ನು ಕೊಡ್ತಾ ಇರ್ತೀನಿ. ಕಂಪ್ಲೀಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ನಾನು ಯೂಟ್ಯೂಬ್ ಥ್ರೂ ಕೊಡೋಣ ಅಂತ ಇವಾಗ ಆಲ್ರೆಡಿ ಚಾನಲ್ ಓಪನ್ ಮಾಡಿದ್ದೀನಿ, ಹಾವೇರಿ ಟ್ರೇಡರ್ಸ್ ಕ್ಲಬ್ ಅಂತ. ಪ್ರತಿಯೊಬ್ಬರಿಗೂ ನಾನೊಂದು ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಒಳಗಡೆ, ಸ್ಟೋರಿ ಕೂಡ ಹಾಕಿರ್ತೀನಿ. ಡೈಲಿ ಅಪ್ಡೇಟ್ಸ್ ಟೆಲಿಗ್ರಾಮ್ ಒಳಗಡೆ ಅನಾಲಿಸಿಸ್ ಕಳಿಸ್ತೀನಿ. ನಿಮ್ದೆಲ್ಲ ನನಗೆ ಸಪೋರ್ಟ್ ಸಿಕ್ತು ಅಂದರೆ ನಾನು ನಿಮಗೆ ಸಪೋರ್ಟ್ ಆಗಿರ್ತೀನಿ. ಥ್ಯಾಂಕ್ ಯು ಗೈಸ್.